ಒಂದು 60 ಜನಕ್ಕೆ ಕ್ಯಾಂಟ್ರಿಂಗ್ ಮಟನ್ ಊಟ ಇತ್ತು. ಒಳ್ಳಲ್ಲಿ ಕೊಟ್ಬಿಟ್ಟೆಲ್ಲ ಮಾಡೋಣ ಅನ್ಕೊಂಡೆ. ನನ್ನ ಮಗಳು ಬಂದು ನಾನು ಕೊಡ್ತೀನಿ ಕೊಡು ಪಪ್ಪ ಅಂತು. ರಸಮ್ಗೆ ಜೀರಿಗೆ ಕೊಟ್ಟಿದ್ರಿ, ನುಣ್ಣಗೆ ಆಯಿತು. ಒಂದು ಅರ್ಧ ಆಗಿದೆ ನೋಡಿ ಈಗ. ಮತ್ತು ನಮ್ಮ ಬಾಮೈದ ಕೊಟ್ಟಿದ್ದ, ಮತ್ತು ನಾನು ಕೊಟ್ಟಿದ್ದೆ. ಆಗ ಸ್ವಲ್ಪ ಆಯಿತು, ಅರ್ಧ ಮುಕ್ಕಾಲಾಗಿದೆ. ಸ್ವಲ್ಪ ಕೊಟ್ಟಿದ್ದೆ, ಫುಲ್ ಆಯಿತು. ಇಬ್ಬರು ಜಗಳ ಆಡ್ತಾಯಿದ್ರು, ನಾನು ಕೊಡಬೇಕು ಇಬ್ಬರು ಕೊಟ್ಟು ಅಂತ ಹೇಳಿದೆ. ನನ್ನ ಮಗಳು ಮತ್ತೆ ಪೌಡ್ರ್ ಆಗಿದೆ ತೆಗಿಯಮ್ಮ ಅಂತ ಹೇಳಿದೆ. ತೆಗೆದು ಬಟ್ಲಿಗೆ ಹಾಕಿದ್ಲು. ಜೀರಿಗೆ ರಸಮ್ಗೆ ಕೊಟ್ಟಿರೋದೀಗ. ಈಗ ಬಟ್ಟೆಯಲ್ಲಿ ಚೆನ್ನಾಗಿ ಒಳ್ಳೆ ರುಬ್ಬಿಟ್ಟು ಚಕ್ಕೆ ಲವಂಗ ಏಲಕ್ಕಿ ಸೋಂಬೀಜ ಮಟನ್ಗೆ ಅದು ನನ್ನ ಮಗಳು ಏನು ಬಿಡಿಸ್ತಾವಳೆ ಅದಂತ ಏಲಕ್ಕಿ ಚೆನ್ನಾಗಿ ಕುಟ್ಟಿದ ನಂತರ ಆ ಥರ ಪೌಡ್ರ್ ಆಯಿತು, ಚಕ್ಕೆ ಲವಂಗ ಪೌಡರು. ಮತ್ತೆ ತೆಗಿಯಮ್ಮ ಅಂತ ಹೇಳಿದೆ ನನ್ನ ಮಗಳಿಗೆ. ಒಂದು ಬಟ್ಲಿಗೆ ಹಾಕಿಕೊಂಡಳು. ಮತ್ತು ನಮ್ಮ ಬಾಮಾಜಿ ನಾನೇ ತಾಕ್ತೀನಿ ಇರು ಅಂತ ಹೇಳ್ತು. ಮತ್ತು ನಮ್ಮ ಬಾಮಾಜಿ ತಾಕ್ದ. ಮತ್ತು ಮೆಣಸು ಅದೇ ಥರ ಕೊಟ್ಕೊಂಡ್ರೆ ಚೆನ್ನಾಗಿ. ನನಗೆ ಪುಡಿ ಆಯಿತು, ಉಪ್ಪು ಆಯಿತು, ಜಾಸ್ತಿ ನೈಸೇನಾಗಿಲ್ಲ. ಇಲ್ಲಿ ಬಿಡಿ ಸಾಕು ಅಂದ್ಬಿಟ್ಟು ಎತ್ಬಿಟ್ಟು ನನ್ನ ಮಗಳೇ ತಾಕಿದ್ಲು. ನೋಡಿ ಎಲ್ಲರೂ ಏನೇ ಮಾಡ್ತಾಯಿದ್ದಾರೆ, ಎಲ್ಲನೂ ವೀಡಿಯೋ ಮಾಡ್ತಾಯಿದ್ದೀವಿ. ಚಿಕ್ಕಟ್ರನ್ನ ಕೆಲಸ ಮಾಡ್ತಾಯಿದ್ದಾರೆ. ಈ ಥರ ಕೆಲಸ ಏನೇ ಇರಲಿ ನಮ್ಮ ಮನೆಯವರೆಲ್ಲರೂ ಸೇರಿ ನಾವು ಮಾಡ್ತೀವಿ. ಪಾಯಸಕ್ಕೆ ಸ್ಟವ್ ಮೇಲೆ ಇಕ್ಕಿದ್ದೀವಿ. ಮತ್ತು ಬೆಳ್ಳುಳ್ಳಿ ರುಬ್ಬಣ್ಣ ಅಂತ ಹಾಕ್ಕೊಂಡ್ರೆ ರುಬ್ಬಿ ಆಗಲಿಲ್ಲ. ನಮ್ಮಿಬ್ಬರ ಕೈಯಲ್ಲಿ ಆಗಿಲ್ಲ. ನನ್ನ ಮಗಳು ನನ್ನ ಬಾಮೈದು ರುಬ್ಬಿದ್ರ, ಅವ್ರ ಕೈಲೂ ಆಗಿಲ್ಲ. ಮತ್ತು ನಮ್ಮ ನಾಗೇಶ ಬಂದ, ನಮ್ಮ ತಮ್ಮ. ಅವನು ನೀರು ಹಾಕ್ಬಿಟ್ಟು ರುಬ್ತೀನಿ ಇರು, ನಾನು ಹಂಗಲ್ಲ ರುಬ್ಬೋದು ಹಿಂಗೆ ಅಂತ ಹೇಳಿದ್ರು. ರುಬ್ಬಿದ, ಅದು ಆಗಲಿಲ್ಲ. ಮತ್ತು ಮಿಕ್ಸಿಗೆ ಹಾಕ್ಕೊಂಡ್ರೆ ಪೇಸ್ಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಟ್ರೈ ಮಾಡಿದ್ರು ಆಗಲಿಲ್ಲ. ಅದ್ರಲ್ಲಿ ಮಸಾಲೆ ಮಾತ್ರ ರುಬ್ಕೊಳ್ಬೋದು ಬೇಕಾದರೆ. ಈ ಥರ ಬೆಳ್ಳುಳ್ಳಿ ಅದರಲ್ಲಿ ಹೆಸರಿಲ್ಲಲ್ವ, ಅದಕ್ಕೋಸ್ಕರ ಅದ್ರಲ್ಲಿ ಆಗಿರಲಿಲ್ಲ. ಈಗ ತೆಂಗಿನಕಾಯಿ ಹೊಡ್ಕೊ ಅಂತ ಹೇಳಿದೆ, ಹೊಡೆದ. ಎಲ್ಲ ನೀರು ಒಂದು ಪಾತ್ರೆಯಲ್ಲಿ ಹಿಡ್ಕೊಂಬಿಟ್ಟು ಚೆನ್ನಾಗಿ ಬಂತು ನೀರು ಬಂದ ಮೇಲೆ ನನ್ನ ಮಗಳು ನಂಗೆ ಬೇಕು ಅಂತ ಹೇಳಿದೆ. ನನ್ನ ಮಗಳು, ನನ್ನ ಬಾಮ ಎಲ್ಲರಿಗೂ ಒಂದು ಗ್ಲಾಸ್ ಅಟ್ಕೊಟ್ರಿ ನೀರು ಕುಡಿಯೋಕ್ಕೆ. ಎಲ್ಲರೂ ಕುಡಿದ್ರು. ನಮ್ಮ ಬಾಮೈದ ಕುಡ್ದ. ಮತ್ತು ಕೊಬ್ಬರಿ ಹಚ್ಕೊಂಡ್ರೆ ನೀಟಾಗಿ. ಈಗ ನನ್ನ ತಮ್ಮ ನಾಗೇಶ ಪಾಲಕ್ಕು ಪುದೀನ ರೋಸ್ಟ್ ಮಾಡ್ಕೊಂಡ. ಮಟನ್ ಸಾರಿಗೆ, ಚಿಕನ್ ಫ್ರೈಗೆ ಎಲ್ಲನೂ. ನಾನು ಇವಾಗ ಒಲೆ ಅಂಟಿಸಿ ಪಾತ್ರೆಗೆ ಮಟನ್ ಬಂತು. ಎಣ್ಣೆ ಸ್ವಲ್ಪ ಹಾಕ್ಕೊಂಡೆ, ಒಗ್ಗರಣೆ ಹಾಕ್ತಾಯಿದ್ದೀನಿ ಮಟನ್ಗೆ. ಸೌದೆ ಅಣಿಸ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ ಫಸ್ಟು. ಮತ್ತು ನಮ್ಮ ನಾದಿನಿ ಬಂದಳು. ನಾದಿನಿ ವೀಡಿಯೋ ಮಾಡೋಕ್ಕೆ ಹೋದರೆ ಬೇಡ ತೆಗಿಬೇಡ ಅಂತ ಹೇಳ್ತು. ಮತ್ತು ಎಲ್ರಿಗೂ ಬಿಸಿಲು ಜಾಸ್ತಿ ಇತ್ತು, ಐಸ್ ಕ್ರೀಮ್ ತೊಗೊಂಬಂದಿದ್ದೆ. ಎಲ್ರಿಗೂ ನಾನು ಐಸ್ ಕ್ರೀಮ್ ಕೊಟ್ಟೆ. ಮತ್ತು ನಮ್ಮ ಅಕ್ಕ ನಾನು ರುಬ್ತೀನಿ ಇರೋ ಅದರಲ್ಲಿ ಅಂತ ಹೇಳ್ತು. ಇವತ್ತಿನ ಅಡುಗೆಗಳು ಏನಂತ ನೋಡೋಣ ಬನ್ನಿ, ಎಲ್ಲ ರೆಸಿಪೀಸು. ಪಾಯಸ, ಮೊಟ್ಟೆ, ಚಿಕನ್ ಫ್ರೈ, ಬೋಟಿ ಗೊಜ್ಜು, ಚಿಕನ್ ಕಬಾಬು, ಮಟನ್ ಕುರ್ಮಾ, ಮುದ್ದೆ, ರಸಮ್. ಚೆನ್ನಾಗಿ ಮುದ್ದೆನ ಆ ಥರ ಮಿದ್ಕೊಂಡ್ರೆ ನೈಸಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ. ಚೆನ್ನಾಗಿ ಆ ಥರ ಮಿದ್ಕೋಬೇಕು, ಬಿಸಿಲು ತಗಲಲ್ಲ. ಚೀಲದ ಮೇಲೆ ನೀಟಾಗಿ ನೈಸಾಗಿ ಬರುತ್ತೆ ಮುದ್ದೆ. ನಮ್ಮ ಫ್ಯಾಮ್ಲಿಯವರೆಲ್ಲ ಮುದ್ದೆ ಮಾಡ್ತಾಯಿದ್ದಾರೆ ನೀಟಾಗಿ ಎಲ್ಲರೂ. ನನ್ನ ನಾದಿನಿಗಳು, ನಮ್ಮ ಹೆಂಡತಿ, ನಮ್ಮ ಅಮ್ಮನು ಎಲ್ಲರೂ. ಈಗ ನಮ್ಮ ಅಕ್ಕ ಕಬಾಬ್ ಹಾಕ್ತೈತೆ. ನಮ್ಮ ನಾಗೇಶ ಮುದ್ದೆ ಮಾಡ್ತಾಯಿರೋಕ್ಕ ನಾನು ಸುಡ್ತೀನಿ ಕಬಾಬ್ ಅಂತೇಳಿ, ಮುದ್ದೆ ಮಾಡ್ಕೊ ಹೋಗು ನೀನು ಅಂತ ಹೇಳ್ತು ನಮ್ಮ ಅಕ್ಕ. ನನ್ನ ಮಗಳು ಬಂದು ಕಬಾಬ್ ಎತ್ಕೊತಾ ಇದ್ದಾಳೆ. ಮುದ್ದೆ ಮಾಡ್ತಾಯಿದ್ದಾರೆ ನೋಡಿ ನೈಸಾಗಿ ಎಲ್ಲರೂ.